ನಾನು ಬಂದು ಇಷ್ಟೊತ್ತಾಗದೆ ಎಲ್ಲೋಗಿದ್ದಾಳೆ ಈ ಮುತ್ಕಿ. ನನ್ನ ಮಗಳು ಗಾರೆ ಗಟ್ನೆ ಹಾಕ್ಸಿ ಮನೆಗೆ ಬಣ್ಣ ಬಣ್ಣ ಹೊಡ್ಸಿ ಕೊಟ್ರೆ ಮನೆ ಕೂಲ ಹೊಡಿಕೊಂಡಿದ್ದಾಳೆ. ಒಂದು ತಾಸಂಗಿಲ್ವ ಗುಡ್ಸಂಗಿಲ್ವ ಈ ರೀಸ ಕೈಲಿ ಹಿಂಗೆ ಇವಳು ಕೆಲಸ ಮಾಡ್ಸೋದು ಇವಳು ಈ ಗುಡ್ಸತಿ ಅಲ್ಲ ಮನೆ ಮಟ್ಟದ ಕೂಲ್ವ ಇವಳೇ ಸರಿಯಾ ಇವಳು ಮಡಿಕೊಂಡಿರೋದು. ನನ್ನ ಮಗಳು ಗೂದರಿಗೆ ನನ್ನ ಮಗಳು ನನ್ನ ಹಳ್ಳಿ ಮೈನುವೆ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಇವ್ರು ಅದೇ ಮ್ಯಾಗ ತಂದು ಹಾಕೋದು ಇವ್ರು ತಿನ್ಬಿಟ್ಟು ಕುಣಿಯೋದು. ಹಾಂ ಮನೆ ನೋಡು ಮನೆ ಕಾದ ತೆಗ್ಬಿಟ್ಟು ಹೋಗಳಲ್ಲ ನನ್ನ ಮಗಳ ಮನೆಗೆ ನಾಯಿನ ಬುದ್ಧಿ ಏನು ಮಾಡೋದು ಏನು ಗೊತ್ತಾಗಕ್ಕಿಲ್ವ ಇವ್ಳಿಗೆ. ಇವಳು ಸರಿಯಾದ ಗರ್ತಿಕನ ಹಾಕು ಬಿತ್ತಮ್ಮ. ಯಾವಾಗ ಬಂದ್ರಿ ಎಷ್ಟೊತ್ತಲ್ಲಿ ಬಂದ್ರಿ? ಎಷ್ಟೊತ್ತನಾರು ಬರ್ತೀನಿ ಏನೋ ಇದು ಮನೆ ಕೂಲ್ವಾ ನನ್ನ ಮಗಳು ನನ್ನ ಹಳ್ಳಿ ಮೈನುವೆ ಕಷ್ಟಪಟ್ಟು ಸಂಪಾದನೆ ಮಾಡಿ ನಿಮ್ಮ ಅದೇ ಮ್ಯಾಗ ತಂದು ಹಾಕೋದು ನೀವು ತಿನ್ಬಿಟ್ಟು ಮನೆ ತಿರ್ಕೊಂಡು ನಿಂತಿದ್ದೀಯಾ ಮನೆ ಕೂಲ ಮಡಿಕೊಂಡಿದ್ದೀರಾ ಮನೆಯ ಅಲ್ಲ ಕೆಳಕ್ಕೆ ಕೈಲಿಕ್ಕಿಲ್ವಾ ಏನು ಉಪ್ಪರಿಗೆ ಮೇಲೆ ಕುತ್ಕೊಂಡಿದ್ದೀಯ ಆಗ್ಲಿಂದನೂ ಅಲ್ಲ ನನ್ನ ಮಗನ ನನ್ನ ಸೊಸೆನೂ ತೆಗ್ದು ಉಯ್ಯಲ್ಲಿ ಹಾಕಿದ್ರೆ ನೀನು ಕುತ್ಕೊಳ್ಳಿ ಅಂತ ಹಾಕಿದ್ದಾಳೆ. ನಾನು ಸರಿ ಸಮಾನವಾಗಿ ಅವಳು ಕೂತಾಳಲ್ಲ ನಾನೇ ಕೆಳ ಕುತ್ಕೊಳ್ಳೋದಂತ ಬಂದು ಕೂತಿದ್ದೀಯಾ? ಅಯ್ಯೋ ಸುಮ್ಮನಿರಕ್ಕ ಸುಮ್ಮನಿರಿ ಬಿಡ್ಕೆಮ್ಮ ಯಾಕೆ ವಾಪ ಮಾಡ್ಕೊಂಡಿರಿ ಗೊತ್ತಾಗ್ಲಿಲ್ಲ ಅಂತಾನೆ ಉಯ್ಯಲ್ಲ ಕಿತ್ತೋಯ್ತದೆ ಅಲ್ವಾ ನಾನು ಕುತ್ಕೊಂಡ್ರೆ ಅಲ್ಲ ಯಾರ್ಯಾರು ಯೋಗ್ಯತೆ ಹೆಂಗಿದ್ದದು ಹಂಗಿರೋದು ಕಲಿಬೇಕು ಆಡೋದಲ್ಲ ಅವತಾರವ. ಅಯ್ಯೋ ಆಯ್ತು ಸುಮ್ಮನಿರಿ ಬಿಡ್ಕೆಮ್ಮ ಆಯ್ತು ಸುಮ್ಮನಿರಿ. ಚೆನ್ನಾಗಿದ್ದೀರಾ? ಏನು ಚೆನ್ನಾಗಿರಕ್ಕದ್ದು ನನ್ನ ಮಗಳು ಹೊಸ್ಕೊಂಡು ಹಬ್ಬಕ್ಕೆ ಬರೋಂಗಿಲ್ಲ ಹೋಗಂಗಿಲ್ಲ ಗೇದಿ ನಿಮ್ಮೆದೆ ಮೇಕೆ ತಂದು ಸುರಿಬೇಕು ನನ್ನ ಮಗಳು. ಇನ್ನೆಲ್ಲ ನೆಮ್ಮದಿಯಾಗಿರಕ್ಕದ್ದು ನನ್ನ ಮಗಳು ನೆಮ್ಮದಿಯಾಗಿ ಬೇರೆ ಇದ್ದಾಳ ಎಲ್ಲ ತಂದು ನಿಮ್ಮ ಮೆರೆಬೇಕು ಸುರಿಯೋದೇ ಆಯ್ತದೆ. ಬಾರಿ ಮನೆ ಬಾರಿ ನನ್ನ ಮಗಳ ಹೆಸ್ರಿಗೆ ಏನು ಗಾರೆ ಘಟನೆ ನೀವು ಬೇಕಾದಾಗ ಏನು ಹಾಕ್ಸಿದ್ದಿಲ್ಲಕಂತೆ ಬಾರಿ ನನ್ನ ಮಗಳು ಅಷ್ಟೆಲ್ಲ ಮಾಡಾಳ ಈ ಮನೆಗೋಸ್ಕರ ತ್ಯಾಗವ ಅದನ್ನ ನೀನು ನೆನಕೋ ಮರ್ಸ್ಕೋಬೇಡಿ. ಅನ್ನ ಸಿಕ್ಕದು ನಿಮಗೆ ಅಲ್ಲಕಂದು ಬಿಟ್ಟೆಮ್ಮ ನಾನು ನೋಡ್ಕತೆ ಅಲ್ವಾ ಬಂದಾಗಲ್ಲವ ಒಂದು ಏನು ಈಚೆ ಕಡೆ ತೆಗ್ದು ಆಚೆ ಕಡೆಗೆ ಮಡ್ಸಕ್ಕಿಲ್ಲ ಹಂಗೆ ನೋಡ್ಕೊಂಡಿವ್ನಿ. ನಾನೇ ನನ್ನೇ ಮೋಸ ಮಾಡ್ಬಿಟ್ಟೆ ನನ್ನ ಕಿರಿ ಮಗನ ಕಿರಿ ಸೊಸುವೆ ಅವ್ರ ಮೇಲೆ ನನ್ನ ಪ್ರಾಣ ಇರೋದು ಇನ್ನೇನು ಅಲ್ಲ. ಹಿರಿ ಸೊಸುವೆ ಹಿರಿ ಮಗನೂ ನಾಟಕ ಹಾಡ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ವಾಲೋಗಿ ಆಮೇಲೆ ನನ್ನ ಮಗಳಿಗೆ ಮೋಸ ಮಾಡ್ಬಿಟ್ಟು ನನ್ನ ಮಗಳು ಗಾರೆ ಗಟ್ಟನೆ ಹಾಕೋಕ್ಕೆ ಎಲ್ಲನೂ ತಂದು ಮಡ್ಗಕ್ಕೆ ಭಾಳ ಕಾಸು ಕೊಟ್ಟವಳಿ ಅದನ್ನೇ ಅನ್ಕೋ. ಇವತ್ತಿಗೂ ನನ್ನ ಮಗಳು ಅಂಗ್ರನೇ ತಿಂತಾಯಿದ್ದೀರಿ ನೀವು. ನನಗೆ ಗೊತ್ತಿಲ್ವಾ ಬಿಕ್ಕೆಮ್ಮ? ನನಗೂ ಗೊತ್ತು ಸುಮ್ಕಿರಿ. ಅಯ್ಯೋ ಯಾಕೆ ಅಂದಿರಿ ಬಿಕ್ಕೆಮ್ಮ? ನಂಗೆ ಗೊತ್ತಿಲ್ವಾ ನೋಡಿ ಬಿಕ್ಕೆಮ್ಮ ನೀವು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನನಗೇನು ಹಿರಿ ಮಗನ ಮೇಲೂ ಅವಳ ಮೇಲೂ ಆಸೆ ಇಲ್ಲ ನನಗೆ. ನಾನೇನು ಎತ್ತಿದ್ದಾನ ನನ್ನ ಮಗನ್ನ ಎತ್ತಿದ್ದಾನೆ ಹೇಳು ಅವನ ನನ್ನ ಸಾವಂತಿ ಮಗನ ನಾನು 12-20 ಅವನಿಗೆ ಆದ ಮಾಡೋಕ್ಕೆ ನನಗೇನು ಹಣೆ ಬಂದಿದ್ದದ. ನಾನೇನು ಎತ್ತಿದ್ರೆ ನನ್ನ ಮಗ ಅನ್ನೋದು ಕನಿಕರಣ ಹುಟ್ಟೋದು ನನಗೆ. ನಾನು ಯಾಕೆ ಹೇಳಿ ಯಾವತ್ತೂ ಒದ್ದಿ ಉಗ್ದಿ ಕೊಟ್ಟಿಗೆಗೆ ಹಾಕನು ಏನಪ್ಪ ಅಂದರೆ ದುಡಿತಾನೆ ಮಾತ್ರ ದನ ದುಡಿಯಂಗೆ ದುಡಿತಾನೆ ಅದಲ್ದನೇ ನನ್ನ ಮಗನಿಗೆ ನಾನು ಸ್ವಂತ ಹೂವು ಅಂತ ಅನ್ಕೊಂಡವನೆ. ಅವನ ಸಾವಂತಿ ಮುಂಡೆ ಸತ್ತಾಗ ಅವನು ಏನು 3 ತಿಂಗಳು ಮಗ ಇದ್ದಾಗ ನಾನು ಮದುವೆ ಮಾಡ್ಕೊಂಬಂದಿದ್ದು ಅವನಿಗೆ ಹೇಳಿಲ್ಲ. ಅವ್ರ ಅಪ್ಪ ಇದ್ದಾಗಲೂ ಹೇಳಿಲ್ಲ ಸತ್ತಾಗಲೂ ಗೊತ್ತಾಗಲಿಲ್ಲ ಅವನಿಗೆ. ಜನಗಳು ಹೇಳಿದಾರೋ ಬಿಟ್ಟಿದಾರೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿಗೆ ನಾನಂತ ಅವನಿಗೆ ಹಂಗೆ ನೋಡ್ಕೊಂಡು ಇವನು ಇಲ್ಲಿ ಕಂಟ್ಳುವೆ ಯಾಕೆ ಉಪಯೋಗ ಇಲ್ದೊತ್ತು ನೋಡ್ಕೊಂಡಿದ್ದ ನಾನು ದಡ್ಡಿ ನಾನು ಹೇಳ್ತಿರಿಯಲ್ಲ. ನಾನು ಅವನ ಕೈಲಿ ಎಲ್ಲ ಆರಂಭನೂ ಮಾಡಿಸಿ ದುಡ್ಡು ಕಾಸು ಏನಿರೋದು ಎಲ್ಲನೂ ನಾನು ಇಸ್ಕೊಂಡು ಮಡಿಕತ್ತೇವನಿ ಆಯಿತಾ. ಯಾತಿಗೆ ಮಾಡ್ತಿರೋದು ಹೇಳಿ ಹೊಲಗಳ ಈಗ ಅವನು ಹೋಗು ನೀನು ಬೇರೆ ಏನಾರು ಪಾಲಿಸ್ಕೊಂಡು ಹೋಯ್ತಾನೆ. ಇಲ್ಲಿ ಬರೋ ಆದಾಯ ಬರೋದು ಬೇಡವಾ? ಅವರಿಬ್ರು ಗೇಯ್ತಾರೆ ಬಿಡು ಅದೇ ಸಾಕೋನಕ್ಕದ ಇಲ್ಲಿ ಹೊಲ್ತವಿಂದನೂ ಆದಾಯ ಬರಲಿ ಬಿಡಿ ಹೊಲದಲ್ಲಿ. ಈಗ ಏನೇ ಆರಂಭ ಮಾಡಲಿ ಏನೇ ಮಾಡಲಿ ದುಡ್ಡು ಕಾಸು ಎಲ್ಲ ನನ್ನ ಕೈ ಸೇರ್ತದೆ. ನಾನು ಯಾರು ಮಾಡೋಣ ನನ್ನ ಮಗನ ತಾನೇ ಕಿರಿ ಸೊಸೆಗೆ ನಾನು ಎಷ್ಟು ಕಾಸು ಸಾಲನೆ ಮಾಡಿಸ್ಕೊಡ್ತೀನಿ ನಿಮ್ಮ ಮಗಳಿಗೆ ಮಾಡಿಸಿ ಗುಟ್ಟಲ್ಲಿ ಮಡಗೀನಿ. ಯಾವಾಗ ಕೊಡ್ಬೇಕು ನಾನು ಕೊಡ್ತೀನಿ. ನನ್ನ ಸಾವಂತಿ ಮಗನಿಗೆ ನನ್ನ ಸಾವಂತಿ ಸೊಸೆಗೆ ಹಾಕಿ ಕೊಡನೆ ನಾನು ದಡ್ಡಿಯ ನಾನು ಕೊಟ್ಟುಡಕ್ಕೆ. ದುಡಿತಾರೆ ದನ ದುಡಿಯಂಗೆ ಇರಲಿ ಬಿಡಿ ಚೆನ್ನಾಗಿ ದುಡ್ಕೊಂಡು ಕೆಲಸ ಮಾಡ್ಕೊಂಡು ಬಿದ್ದಿರ್ಲಂತೆ ಅದಕ್ಕೆ ಕಣವ ಹಂಗೆ ಅನ್ಕೊಂಡು ಆಮೇಲೆ ನನ್ನ ಮಗಳು ತಲೆ ಮೇಕುವೆ ನನ್ನ ಹಳ್ಳಿ ಮೈನ್ ತಲೆ ಮೇಕುವೆ ಜೀರಿಗೆ ಅರ್ದ್ಬಿಟ್ಟಿಯೇ ಅಂತ ಎಚ್ಚರಿಕೆ ಕೊಟ್ಟು ಹೋಗೋದ ಅಂತ ಬಂದೆ. ಎಲ್ಗೋಗಿದ್ದಾಳು ನಿನ್ನ ಸೊಸೆ? ಅಪ್ಪನ ಮನೆಗೆ ಹೋಗೋಳೆ ಓಸಿ ಯಾರು ಅಪ್ಪನ ಮನೆ ತಿರ್ಕೆ ಮುಂಡೆವು ತಿನ್ನಕ್ಕೆ ಇಟ್ಟಿಲ್ದಾರು ಸಿಕ್ಕಿಲ್ಲ. ತಿನ್ನಕ್ಕೆ ಇಟ್ಟಿಲ್ದಾರು ತಿರ್ಕೆ ಮುಂಡೆಯವ್ರಂಗೆ ಆಡ್ಬೇಕಲ್ಲ. ಬಂದಿದ್ದ ಮುದಿಯ ಬಂದು ಕರ್ಕ ಹೋಗಾನೆ ಅಲಕ್ಕನಮ್ಮ ಹೆಂಗಮ್ಮ ಕಳಿಸ್ತೆ ನೀನು ಅವಳನ್ನ? ಯಾಕೆ ಕಳಿಸ್ತೆ ನೀನು? ಕಳ್ಸಕ್ಕಿಲ್ಲ ನಾನು ಅನ್ನಕ್ಕಾಯ್ತಿಲ್ವ ನೀನು? ಯಾಕಮ್ಮ ಕಳಿಸ್ತೆ ನೀನು? ಅಯ್ಯೋ ಏನು ಮಾಡೋಣವ ನಾನು ಬೇಡ ಅಂದೆ ನಾನು ಕಳ್ಸೋಕ್ಕೆ ಒಪ್ಪಲಿಲ್ಲ ಬಿಟ್ಟೆಮ್ಮ. ಹೇಳ್ತೀನಿ ಕೇಳ್ಕೊಳ್ಳಿ ನನಗೇನು ಆಸೆಯ ಹೋಲಿಯಲ್ಲಿ 4 ದಿವಸ ತಿನ್ಕೊಂಡು ಮೈ ಬೆಳೆಸ್ಕೊ ಬರಲಿ ಅನ್ನೋಕ್ಕೆ ಹುಚ್ಚ ನನಗೆ ಕೇಳಿ ಹೇಳ್ತೀನಿ. ಅವನೇ ಹೋಲಿ ಬಿಡು ಅಂದ. ಹೋಲಿ ಬಿಡು 4 ದಿವಸ ದುಡ್ಡು ಬರಲಿ ನೆಮ್ಮದಿಯಾಗಿ ಅಂದ. ಪರವಾಗಿಲ್ಲ ಇಲ್ಲಿ ಕಡಿತಿದ್ಲತ್ತ ನನ್ನ ಮಗಳಾರಿಯ ಊರಿಂದವ್ರಿಗೆ ಹೋಗಿ ದುಡಿತಾ ಕುಂತಾಳೆ ನಿಮ್ಗೋಸ್ಕರವೇ ತಂದು ಹಿಡ್ಕಕ್ಕೆ ಸಲುವಾಗಿ ದುಡ್ದು ನನ್ನ ಮಗಳು ಎಷ್ಟಪ್ಪ ಆಗಿದ್ದಾಳು ಎಲ್ಲ ಒಣಕೊಂಡು ಕುಂತಾಳು ನನ್ನ ಮಗಳು. ನನ್ನ ಹಳ್ಳಿ ಮನೆ ನನ್ನ ಮಗಳು ದುಡಿಯೋದು ಇವರು ಕುತ್ಕೊಂಡು ತಿನ್ನೋಕ್ಕೂ ಆಗ್ದಾನೆ ಊರಿಗೆ ಹೋಗಿದ್ದಾಳೆ. ಏನಾರು ಆಗಿದ್ದದಂತೆ ಅವ್ರ ಅಪ್ಪನ ಮನೇಲಿ ಇನ್ನೂ ಇದ್ದದಂತೆ ಇಲ್ಲಿಗಿಂತವೇ ನನ್ನ ಮಗಳು ತಂದಾಕಕ್ಕಿಂತ ತಂದಾಕನಂತಾರ ಅಪ್ಪ. ಅಯ್ಯೋ ಮಾಡಿ ತಿರ್ಕೆ ಮುಂಡೆವು ಅದೇನೋ ಅಂತಿದ್ರಂತೆ
ತಿರ್ಕೆ ಮುಂಡೆ ಅವಕ್ಕೇನು ಆಡ್ತವೆ. ತಿನ್ನಕ್ಕೆ ಇಟ್ಟಿಲ್ಲ ಮುಂಡೆವಕ್ಕೆ ಏನಿದೆ ಅದಲ್ಲಿ. ಐ ಬೇಡ ಬೇಡ ನೀನು ಯಾಕ ಕಣೆ ಅವ್ರನ್ನ ಇರ್ತದಲ್ಲಿ ಇಟ್ಕೊಳಕ್ಕೆ ಬರ್ತೀರ ನಿನಗೆ ಆಯ್ತಾ. ನನ್ನ ಮಗಳು ಗಾರೆ ಘಟನೆ ಹಾಕ್ಸೋಳೆ ಮನೆಗೆ. ಮೊದಲು ಬರೀ ಮನೆಗೆ ನನ್ನ ಮಗಳ ಹೆಸ್ರು ಬರೀ ನೀನು ಸುಮ್ಮನೆ ನೀನು ಮರುವಾದಿಂದವ ಮನೆ ನನ್ನ ಮಗಳ ಹೆಸ್ರು ಬರೆದ್ಬಿಟ್ಟು ಬಿದ್ದಿರು. ನೋಡಿ ಬಿಟ್ಟೆಮ್ಮ ನನ್ನ ಮಾತ ಕೇಳಿ. ಈಗ ನಾನು ಏನಾರು ಮನೆ ಅವಳ ಹೆಸ್ರು ಬರ್ಕೊಟ್ರೆ ಇವರು ಇರೋಕ್ಕಿಲ್ಲ ಮನೇಲಿ. ಇಲ್ದ ಹೋದಾಗ ಹೊಲದಲ್ಲಿ ದುಡಿಯೋರು ಯಾರು, ಅಲ್ಲಿ ಸಂಪಾದನೆ ಮಾಡೋರು ಯಾರು? ಸಂಪಾದನೆ ಮಾಡಿ ದುಡ್ಡನ್ನ ನಮ್ಮ ತವೆ ಸೇರ್ತಿರೋದು ನಾನು ಕಾಸು ಸಾರ ಮಾಡಿಸ್ಕೊಂಡಿಲ್ವ ಅವಳಿಗೆ? ನಿಮ್ಮ ಮಗಳಿಗೆ ಗುಟ್ನಲ್ಲಿ ಮುಡಿಕೊಂಡು ಹಾಕವ ಇವಳು ತೋರಿಸ್ಬೇಡ ಅಂತ ನಾನು ಗುಟ್ನಲ್ಲಿ ಏನೇನು ಮಾಡ್ಬೇಕು ಮಾಡ್ತೇವನಿ. ನನಗೆ ಗೊತ್ತಿಲ್ವಾ ಸುಮ್ಕಿರಿ. ಈಗ ಯಾರು ಒಬ್ರು ಜೀತಕ್ಕೆ ಇಸ್ಕೊಂಡಿರ್ತಾನೆಯ ಈ ಥರ ಕೆಲಸ ಮಾಡ್ಕೊಬೋದಾರ? ದಿವಸಕ್ಕೆ ಒಂದ್ಸತಿ ಮನೆ ಸಿರ್ತಾಳೆ, ಅಡುಗೆ ಮಾಡ್ತಾಳೆ, ಹೊಲ ತಗೋಗಿ ಕೆಲಸ ಮಾಡ್ತಾಳೆ. ಅವನು ಹನ್ನೆರಡು ಭಂಗ ಮಾಡ್ಕೊಂಡು ಹೋಯ್ತಾವನೆಲ್ಲ ಓರಿ ಸುಮ್ಕಿರಿ. ಅದಕ್ಕೆ ಹಂಗೆ ಅಂದ್ಕೊಂಡು ನಾಳೆ ದಿವಸಕ್ಕೆ ನಾವು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಅಂತ ಕೇಳಿದಾಗ ಆಮೇಲೆ ಏನು ಹೇಳಿ ನೀನು? ಆಮೇಲೆ ಬರೀಕದ ಬರ್ದ್ಬಿಡು. ನೀನು ಇರ್ಬೇಕಲ್ಲ ಅದೇನು ಸರಿ ಮಾಡ್ಬೇಕು ಮಾಡು. ನಿನ್ನ ಗಂಡ ಅವ್ಳು ಮದುವೆ ಮಾಡ್ಕೊಂಡು ಮನೆ ಕರ್ಕ ಬಂದಿಸ್ಲೆ ಸತ್ತೋದ ಅಂತ ಹೇಳ್ತೀಯ ನೀನು? ಹಂಗೇನಾರೇ ನೀನು ಇದಕ್ಕಿದ್ದಂಗೆ ನೆಗೆದು ಬಿದ್ದು ಹೋದ್ರೆ ಆಮೇಲೆ ನಾವೇನು ಮಾಡವ? ನನ್ನ ಮಗಳಿಗನೇ ಆಗ್ಲ ಆಮೇಲೆ 2 ಭಾಗ ಅಂತ ಹಂಚ್ಕೊಂಡ್ರೆ ಇದು ಚೆನ್ನಾಗಿರೋ ಮನೆಗೆ ಗೋಡೆ ಕಟ್ಕೊಂಡು ಕೂತ್ಕೊಂಡಿಯಾ? ಕಳ್ಸು ಕೊಟ್ಟಿಗೆ ಗಿಟ್ಕೆಗೆ ಹೋಯ್ತಾರಂತೆ. ಅಲ್ಲಕ್ಕಂದು ಬಿತ್ತೆ ಮಾರ ಅಪ್ಪನ ಇದು ನಮ್ಮ ಅಪ್ಪನ ಆಸ್ತಿ, ನಮ್ಮ ಅಪ್ಪನ ಮನೆ. ನಾನು ಬರೀತೀನಿ, ನನಗೆ ಗೊತ್ತಿಲ್ಲ. ನನಗೆ ನನ್ನ ಮಗಗೆ ನಾನು ಬರೀತೀನಿ. ಇವ್ನಿಗೆ ಯಾಕೆ ಬರ್ಕೊಡೋದು ನಾನು? ದುಡಿಯೋರು ಯಾರಿದ್ದಾರೆ ಈಗ? ದುಡಿಲಿ ಸುಮ್ಕಿರಿ. ಕೆಲಸ ಮಾಡೋದು ಬೇಡವಾ? ಹೊಲದಲ್ಲಿ ಮನೇಲಿ ದುಡಿಯೋರು ಬೇಡ. ಕತ್ತು ದುಡಿಯಂಗೆ ಜೀತಕ್ಕೆ ಅವ್ರೆ ಒಂದು ಮುದ್ದೆ ಇಟ್ಟುಂಟವ್ರೆ. ಅಷ್ಟು ಬಿಟ್ರೆ ನಾನು ಏನು ನೇರ್ಪು ಮಾಡ್ಕೊಟ್ಟಿದ್ದಾನೆ ಅವ್ರಿಗೆ? ನಾನು ಯಾಕೆ ಮಾಡ್ಕೊಡೋದು ನೇರ್ಪ? ನನಗೆ ಗೊತ್ತಿಲ್ವಾ ನನ್ನ ಮಗನಿಗೆ ಮಾಡಬೇಕು ಕಂಡವ್ರಿಗೆ ಮಾಡಬೇಕು ಅಂತ? ಅಯ್ಯೋ ಅದೇನು ಮಾಡಿಗೋ ಏನು ಆ ಮುಂಡೆ ಮಗಳಿಗೆ ಬಡ್ಕೊತೀನಿ. ಅಯ್ಯೋ ದುಡ್ದಿರೋ ದುಡ್ಡ ತಗೊಬಂದು ನನ್ನ ಕೈಲೇ ಕೊಡು. ನೀನು ಕೊಡೋ ದುಡ್ಡಲ್ಲೇ ಮನೆ ಕೊಡಿಸ್ತೀನಿ. ನಿಮ್ಮ ಮತ್ತೆ ಕೊಡೋಕ್ಕಿಲ್ಲ ಅವಳು. ಈಗ ನಾಳೆಗೆ ನಾಡ್ದು ಅನ್ಕೊಂಡು ಕಾಲ ತಳ್ತಾಳೆ ಅಂತ ನಾನು ಹೇಳ್ತೀನಿ ಮುಂಡೆ ಮಗಳಿಗೆ. ಅವಳು ಕೇಳೋಕ್ಕಿಲ್ಲ. ನಾನೇ ಮಾಡಾನೆ? ಅಯ್ಯೋ ನನಗೆ ಗೊತ್ತಿಲ್ವಾ? ಸುಮ್ಕಿರಿ ಬಿತ್ತೇಮ್ಮ. ತಲೆಗೆಡ್ಸ್ಕೊಬೇಡಿ ನೀವು, ಸುಮ್ಮನಿರಿ. ನೋಡಿ ಈಗ ನಿಮ್ಮ ತಾವು ಏನು ಕಮ್ಮಿ ಆಗಿದ್ದದ ಬದುಕು ಬಾಳು. ನಿಮಗೂ ಬೇಕಾದಂಗೆ ದೇವ್ರು ಕೊಟ್ಟವನೆ. ಏನೋ ನಿನ್ನ ಮಗ ಕೆಲಸ ಸಿಟಿಲಿ ಅವನೇ. ನನ್ನ ಮಗಳು 4 ಅಕ್ಷರ ಕಲ್ತವಳೆ ಅಂದ್ಬಿಟ್ಟು ಈ ಮನೆಗೆ ಮಾಡಿದೆ ಹೊರ್ತು ನನ್ನ ಮಗಳನ್ನ ಯಾರು ಬರ್ದಾರೆ ಬಿದ್ದಿತ್ತಿಲ್ಲ ನನ್ನ ಮಗಳು. ಆಯಿತಾ? ನನ್ನ ಮಗಳನ್ನ ಕೀವು ನಿಂತಿರು ಮದುವೆ ಮಾಡ್ಕೊಳಕ್ಕೆ ಏನು ಮಾಡಿಯೇ? ಇಂಥ ಗತ್ ಕೆಟ್ಟವ್ರ ಮನೆಗೆ ಮಾಡ್ದಂಗೆ ಆಯಿತು ಅತ್ತಾಗೆ. ಅಯ್ಯೋ ಏನು ಅರೆಯಾಗಿತ್ತದು? ಸುಮ್ಕಿರಿ. ಎಲ್ಲ ಅದೇ ಅವಳಿಗೆ ಏನು ಅರೆಯಾಗಿಲ್ಲ. ಚೆನ್ನಾಗಳೆ ಸುಮ್ಕಿರಿ. ಚೆನ್ನಾಗಳೆ ಅಂದ್ಕೊಂಡು ನಾನು ಸಾವಂತಿ ಮಗ ಅಂದ್ಕೊಂಡು ಅವ್ರ ಕೂಟ್ಲೆ ವಿಶ್ವಾಸವಾಗಿದೆಯೇ? ನಾಳೆ ದಿವಸಕ್ಕೆ ಮನೆ ಬಟಾಯ ಆಸ್ತಿ ಪಾಸ್ತಿ ಎಲ್ಲ ನಾವು ಅವಳ ಹೆಸ್ರು ಬರೆದ್ಬಿಡು. ಇಲ್ಲ ನಿನ್ನ ಮಗನ ಹೆಸ್ರು ಬರೆದ್ಬಿಡು. ಅವನ ಹೆಸ್ರಿಗೆ ನಾವು ಒಂದು ಇಡೀ ಮಣ್ಣ ಬಾಯಿ ಮುಕ್ಕೊಂಡು ಬಾಯಿ ಬಡ್ಕೊತಾ ಕೂತ್ಕೊತೀವಿ ಅಲ್ವಾ? ಎಷ್ಟು ಸತಿ ಹೇಳ್ಬೇಕು ಬರ್ಕೊಟ್ಬಿಡು ಯಾರನ್ವೇ ಅಂತವ? ಹೇಳ್ದು ಹಿಂಗಾರ್ತಿಯಲ್ಲ ನೀನು. ಅಕ್ಕುವೆ ಸಮಯ ಕೂಡ ಬರ್ಬೇಕಲ್ಲ ಬಿತ್ತೆಮ್ಮ. ಬರಿದಂಗೆ ಇದ್ದಾನ ಬರಿತೀನಿ ಸುಮ್ಕಿರಿ. ನನಗೆ ಗೊತ್ತಿಲ್ವಾ? ಹಂಗಾರೆ ನಾನು ಒಂದೇ ಮಾಡ್ಬಿಟ್ಟ ನನ್ನ ಹೊಟ್ಟೆ ಹುಟ್ಟು ಮಗನಿಗೆ. ನಾನು ಸಾವಂತಿ ಮಗನಿಗೆ ಧರ್ಮ ಮಾಡಿಬಿಟ್ಟು ನನ್ನ ಮಗನಿಗೆ ಅಧರ್ಮ ಮಾಡ್ತಿದ್ನ. ಯಾವುದೇ ಕಾರಣಕ್ಕೂ ನನ್ನ ಮಗನ ಸ್ವಲ್ಪ ತಕ್ತೆಯ ದುಡಿಲಿ ಸುಮ್ಕಿರಿ. ಈಗ ನಾನು ಬರೆದ್ಬಿಟ್ರೆ ಇನ್ನು ಎಲ್ಲಿದ್ದಾರೋ ನಮ್ಮ ಪಡೆದ ಹೋಯ್ತೀವಿ ಅಂತಾರಪ್ಪ. ಕಾಣಕ್ಕ ನಾವು ಅದೇನು ಮಾಡಿ ಏನೋ ಕಾಣೆ ಹಬ್ಬದ ಮುಂದಾರ್ದಾರು ಕಳ್ಸ್ಕೊಂಡು ಕೂತಿದ್ಯಲ್ಲ ದಡ್ಡಿ ಹಂಗೆ ನೀನು ಇರ್ಸ್ಕೊಬೇಕನಿಲ್ಲಿ. ಅಯ್ಯೋ ಏನು ಮಾಡಿ ಹೇಳಿದ ಮಾತನ್ನ ಕೇಳಕ್ಕಿಲ್ಲ ಮುಂಡೆ ಮಗ ಕಳಿಸ್ತಾ. ನೀನು ಒಬ್ಳು ಅತ್ತೆ ಕಂದ್ಬಿಡು. ಸೊಸೆ ಮಗನ ಅದ್ಬೋಸ್ತಾರೆ ಇಟ್ಕೊಳಕ್ ಆಯ್ಕಿಲ್ಲ ಅಂದ್ರೆ ನೀನೊಬ್ಳು ಅತ್ತೆ ಕೂಲುವ ನೀನು? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.